ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದಿಂದಾಗಿ ಸಂಪೂರ್ಣ ವಿಶ್ವವೇ ತಲ್ಲಣಿಸಿದೆ. ಭಾರತವಂತೂ ಅಗತ್ಯ ಪ್ರಮಾಣದಲ್ಲಿ ಗ್ಯಾಸ್ ಪೂರೈಕೆ ಮಾಡಲಾಗದೆ ತೀವ್ರ ಸಂಕಷ್ಟದಲ್ಲಿದೆ. ವಾಣಿಜ್ಯ ಸಿಲಿಂಡರ್ ಅವಲಂಬಿಸಿ ನಡೆಯುವ ಎಲ್ಲ ಉದ್ಯಮಗಳು ನೆಲಕಚ್ಚುವ ಅಪಾಯದಲ್ಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ. ಇಡೀ ವಿಶ್ವಕ್ಕೆ 17% LPG ಅನಿಲ ಪೂರೈಕೆ ಮಾಡುವ ಕತಾರ್ನ ಜಗತ್ತಿನ ಅತಿ ದೊಡ್ಡ ಅನಿಲ ಘಟಕದ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಇರಾನ್ನ ಈ ಕ್ಷಿಪಣಿ ದಾಳಿಯಿಂದಾಗಿ ಭಾರತದ ಗ್ಯಾಸ್ ಟ್ರಬಲ್ ಮತ್ತಷ್ಟು ಹೆಚ್ಚಲಿದೆ. ಭಾರತಕ್ಕೆ ಅವಶ್ಯವಿರುವ ನೈಸರ್ಗಿಕ ಅನಿಲ 47% ಕತಾರ್ನಿಂದಲೇ ಪೂರೈಕೆ ಆಗುತ್ತಿತ್ತು. ಇಷ್ಟು ದಿನ ಹಾರ್ಮುಜ್ ಜಲಸಂಧಿಯ ಬಂದ್ನಿಂದಲೇ ಈ ಮಟ್ಟಿಗೆ ಎಫೆಕ್ಟ್ ಅನುಭವಿಸಿದ್ದ ಭಾರತಕ್ಕೆ ಇರಾನ್ನ ಈ ದಾಳಿ ಬಹುದೊಡ್ಡ ಮರ್ಮಾಘಾತವನ್ನೇ ನೀಡಿದೆ. ಈ ಅನಿಲ ಘಟಕ ದುರಸ್ತಿ ಕಾರ್ಯ ಪೂರ್ಣಗೊಳ್ಳಲು ಕನಿಷ್ಠ 5 ವರ್ಷ ಬೇಕಾಗಲಿದ್ದು, ಅಲ್ಲಿವರೆಗೂ ಭಾರತ ನೈಸರ್ಗಿಕ ಅನಿಲ ಪೂರೈಕೆಗೆ ಯಾವ ಮಾರ್ಗ ಕಂಡುಕೊಳ್ಳುತ್ತದೆ ಎಂಬುದೇ ಸದ್ಯದ ಯಕ್ಷ ಪ್ರಶ್ನೆಯಾಗಿದೆ. ಯುದ್ಧದಿಂದ ಉಂಟಾಗಿರುವ ಗ್ಯಾಸ್ ಎಮರ್ಜೆನ್ಸಿ ಇದೀಗ ಕರ್ನಾಟಕದ ಪ್ರತಿಷ್ಠಿತ ಕೆಎಂಎಫ್ಗೂ ತಟ್ಟಿದೆ. ನಂದಿನಿ ಹಾಲಿನ ಉತ್ಪನ್ನಗಳ ತಯಾರಿಕೆಗೆ ಪ್ರತಿ ತಿಂಗಳು 428 ವಾಣಿಜ್ಯ ಸಿಲಿಂಡರ್ಗಳನ್ನ ಕೆಎಂಎಫ್ ಬಳಕೆ ಮಾಡುತ್ತಿದೆ. ಆದ್ರೆ ಈಗ ಕೆಎಂಎಫ್ ನಲ್ಲಿಯೂ ವಾಣಿಜ್ಯ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿದ್ದು, ಗ್ಯಾಸ್ ಪೂರೈಕೆಗಾಗಿ ಐಒಸಿ ಮೊರೆ ಹೋಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.